ಸರ್ ಈಗ ತುಂಬಾ ಜನ UPI ಸ್ಕ್ಯಾನರ್ ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಈ ಒಂದು ಡ್ಯೂಟಿ ಸರ್ವಿಸ್ ನೋಟಿಸ್ ಕೊಡೋದು ರಿಮೂವ್ ಮಾಡಿದ್ದಾರೆ. ನೀವು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀರಾ ಸರ್? ಯಾರಿಗೆ? ಈಗ ತುಂಬಾ ಜನ ವ್ಯಾಪಾರಿಗಳು ಈ UPI ಕಾರ್ಡ್ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನರ್ ರಿಮೂವ್ ಮಾಡಿದ್ದಾರೆ, ಎಲ್ಲ ಕ್ಯಾಶ್ ಹೋಗ್ತಾ ಇದ್ದಾರೆ ಈ ಸಮಸ್ಯೆಯಿಂದ. ಅದನ್ನು ಮತ್ತೆ ಶಲ್ ಐ ಆನ್ಸರ್ ಸರ್? ಇದರ ಬಗ್ಗೆನೂ ಚರ್ಚೆ ಆಯಿತು ಮೀಟಿಂಗ್ ಅಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ UPI ಪೆನಿಟ್ರೇಷನ್ ಇದೆ. 40% ರಷ್ಟು ಟ್ರಾನ್ಸಾಕ್ಷನ್ಸ್ UPI ಮೂಲಕ ಆಗ್ತಾ ಇದೆ. ಇಡೀ ದೇಶದಲ್ಲಿ ಆವರೇಜ್ ಬರೀ 30% ಇದೆ. ಇದು ತುಂಬಾ ಒಂದು ಒಳ್ಳೆಯ ಸಂಗತಿ ನಮಗೆ. ಯಾಕಂತಂದ್ರೆ ಇದು ಎಲ್ಲ ನಾವು ಕ್ಯಾಶ್ ಇಂದ ದೂರ ಹೋಗಿ ನಾವೊಂದು ಫಾರ್ಮಲ್ ಇಕಾನಮಿಗೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಈಗ ಸಂಘ ಸಂಸ್ಥೆಗಳಿಗೆ ಒಂದು ಅಪೀಲ್ ಮಾಡಿದ್ದಾರೆ, ನೀವು ಇದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ. ನೀವು ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡಕ್ಕೆ ತಯಾರಿದ್ದೀವಿ, ಅವರಿಗೂ ಅನುಕೂಲ ಆಗತ್ತೆ. ಇದು ಒಂದು ಎಲ್ಲ ಈಗ ನಮಗೆ ಈಗ ಒಂದು ಫಾರ್ಮಲ್ ಇಕಾನಮಿಗೆ ಬರಕ್ಕೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಸೊ ಇದರ ಬಗ್ಗೆ ಏನು ಗೊಂದಲ ಇಲ್ಲ, ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಾವು ಇದು ಬರಕ್ಕೆ ರೆಡಿ ಇದ್ದೀವಿ ಅಂತ. ಆಮೇಲೆ ನಾವು ಅದನ್ನು ಹೇಳಿದೆ, ಅವರು ಒಪ್ಕೊಂಡಿದ್ದಾರೆ. ಅವರು ಒಂದ್ ವೇಳೆ ತೆಗೆದಿದ್ರೆ ಅವರಿಗೆ ಲಾಸ್ ಆಫ್ ಬಿಸ್ನೆಸ್ ಆಗುತ್ತೆ. ಯಾಕಂದ್ರೆ ಎಲ್ಲ ಈಗ ಯಾರು ಉಪಯೋಗಿಸ್ತಾ ಇದ್ದಾರೆ, ನಾವೆಲ್ಲರೂ ಉಪಯೋಗಿಸ್ತಾ ಇರೋರಲ್ಲ, ನಿಮ್ಮೆಲ್ಲರೂ ಉಪಯೋಗಿಸ್ತಾ ಇರಬೇಕು. ಹೀಗಾಗಿ ಈಗ ಇಲ್ಲ, ಅವ್ರು ಯಾರು ಇಟ್ಕೊಂಡಿಲ್ಲ, ಸ್ಕ್ಯಾನರ್ಸ್ ಇಟ್ಕೊಂಡಿಲ್ಲ, ಈಗ ಬಾರ್ಕೋಡ್ ಇಟ್ಕೊಂಡಿಲ್ಲ, ಅಲ್ಲಿ ಅವರಿಗೆ ಬಿಸ್ನೆಸ್ ಅಲ್ಲಿ ಧಕ್ಕೆ ಆಗತ್ತೆ. ಅವರೆಲ್ಲ ಒಪ್ಕೊಂಡಿದಾರಪ್ಪ. ಈಗ ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ ಅಂಡ್ they have agreed to withdraw the protest rally which is organized by the small traders on 25th of this month. They have agreed to withdraw this. So, for 3 years in the tax collect ಮಾಡಿಲ್ಲ ಅಂತ ಅದರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರ ಎಷ್ಟು ಲಾಭ ಬರ್ತದೆ ಸರ್? ಎಷ್ಟು ಅನುದಾನ ಬರ್ತಾ ಇತ್ತು? ಎಷ್ಟು ಹಣ ಬರ್ತಾ ಇತ್ತು? ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ, 9,000 ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ಆಗ್ತಿತ್ತು ಅಂತ? ಸುಮಾರು 2,000 ಕೋಟಿ ಅಲ್ಲ ಸರ್? ಅದು ಹೇಳಿಕ್ಕಾಗಲ್ಲ, ಅದು ಅಷ್ಟು ಕರೆಕ್ಟ್ ಎಕ್ಸಾಕ್ಟ್ ಲೆಕ್ಕ ನಾವು ಇನ್ನು ಮಾಡಿಲ್ಲ. ಯಾಕಂದ್ರೆ ನಮ್ದು ಒಂದು ಲೆಕ್ಕ ಇದೆ, ಅವರು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಸದ್ಯಕ್ಕೆ ನಾವು ಅಧಿಕೃತವಾಗಿ ಏನು ಹೇಳಕ್ಕೆ ಆಗೋದಿಲ್ಲ. ಇಲ್ಲ, ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಹೇಳೋದು ಬೇಡ. ಹೌದು, ನಾನು ಗಂಡನಿಂದ ಹೆಂಡತಿ ಅಕೌಂಟ್ ಹಾಕಿದ್ದು UPI ಅಲ್ಲಿ ಕಾಣ್ತಾ ಇದೆ, ನಮ್ಮ ಪರ್ಸನಲ್ ಟ್ರಾನ್ಸಾಕ್ಷನ್ UPI ಅಲ್ಲಿ ಕಾಣ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಅದು ಅವರು ಇದರಲ್ಲಿ ಟರ್ನ್ ಓವರ್ ಇಷ್ಟು ಅಂತ ಅವ್ರು ಹೇಳಿದ್ರೆ ಅದ್ರ ಮೇಲೆ ನಾವು ಪರ್ಸೆಂಟೇಜ್ ಫಿಕ್ಸ್ ಮಾಡಬಹುದು. ಸೊ ಅವರು ಇದು ನಮ್ದು ಟರ್ನ್ ಓವರ್ ಅನ್ನೋದನ್ನ ಅಷ್ಟು ಸಲೀಸಾಗಿ ನಾವು ಅಸ್ಯೂಮ್ ಮಾಡ್ಕೊಳಕ್ ಆಗಲ್ಲ, ಊಹೆ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇವರೆಲ್ಲರೂ ವಹಿವಾಟು ಇದೆ ಅಂತ ಹೇಳ್ಬೋದು. ಇವರೆಲ್ಲರದು ಟ್ಯಾಕ್ಸ್ ಲಿಮಿಟ್ ಅಲ್ಲಿ ವಹಿವಾಟು ಆಗಿದೆ ಅಂತ ಹೇಳ್ಬಹುದು. ಬಟ್ ಅಮೌಂಟ್ ಹೇಳಲಿಕ್ಕೆ ವಿತೌಟ್ ಅವರು ಡೀಟೇಲ್ಸ್ ಕೊಟ್ರೆ ನಾವು ಹೇಳ್ಬಹುದು, ವಿತೌಟ್ ದಟ್ ಹೇಳಲಿಕ್ಕೆ 9,000 ನೋಟಿಸ್ ಕೊಡೋದು ಎಷ್ಟು ಅಮೌಂಟ್ ಕ್ಯಾಲ್ಕುಲೇಟ್ ಆಗಿದೆ? ಅಲ್ಲ ಹೇಳಿದೀವಲ್ಲ, ಅಮೌಂಟ್ ಹೇಳಕ್ಕಾಗಲ್ಲ. ಸಾಕು, ನಡಿಯಪ್ಪ.